ಮಟ್ಟಿಗೋಡು ಎಲಿಫೆಂಟ್ ಕ್ಯಾಂಪ್ ಅಂದ್ಬಿಟ್ಟು. ಸೋಮಶೇಖರನ ಆನೆಗೆ ಆಕ್ಚುಲಿ ಒಂದೇ ದಂತ ಇರೋದು. ಇದು ಫುಲ್ ದಸರಾ ಫುಲ್ ಓಡಾಡ್ತಾ ಇದು. ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಸಿಂಪಲ್ ಲೈಫ್ ಚಂದು ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ, ಎಲ್ಲರೂ ಈಚೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ತುಂಬ ದಿನ ಆಗಿತ್ತು ಈಚೆ ಹೋಗಿ. ಅವ್ಳಿಗೊಂದು ಸರ್ಪ್ರೈಸ್ ಕೊಡೋಣ ಅಂತ ಇದ್ದೀನಿ. ಎಲ್ಲಿಗೆ ಏನು ಅನ್ನೋದನ್ನು ವಿಡಿಯೋ ಎಂಡ್ ತನಕನೂ ನೋಡಿ. ಅವಳು ಈಚೆ ಅವಳ ಮಗಳ ಜೊತೆ ರೆಸ್ಟ್ ಮಾಡ್ತಾ ಇದ್ದಾಳೆ. ಹಲೋ, ಬರೀ ಮಕ್ಕಳ ಜೊತೆ ಜೀವನ ಮಾಡೋದಲ್ಲ, ನಮ್ಮ ಜೊತೆ ಜೀವನ ಮಾಡಬೇಕು. ಇವತ್ತು ಹಿಂಗೊಂದು ಸರ್ಪ್ರೈಸ್. ಹೌದಾ? ಏನು ಸರ್ಪ್ರೈಸ್? ಅವಳ ಸರ್ಪ್ರೈಸ್ನ ಹೇಳ್ಬಿಟ್ಟು ಮಾಡಲ್ಲ. 5 ನಿಮಿಷಕ್ಕೆ ಹೋಗಿ ರೆಡಿ ಆಗೋ, ಕರ್ಕೊಂಡೋಗಿ ತೋರಿಸ್ತೀನಿ. ನಿಜವಾಗ್ಲೂ ಪ್ರಾಂಕಾ? 5 ನಿಮಿಷ, ಬೇಗ ರೆಡಿ ಆಗೋ. ಎಲ್ಲಿಗೆ ಅಂತ ಹೇಳಿದ್ರೆ ಅದ್ರ ಪ್ರಕಾರ ಡ್ರೆಸ್ ಮಾಡ್ಕೊಂತ. ಇಟ್ಸ್ ಎ ಸರ್ಪ್ರೈಸ್, ರೆಡಿ ಆಗಬೇಕು, ಬೇಗ ಬೇಗ ಹೋಗು. ಫಸ್ಟ್ ಟೈಮ್ ಸರ್ಪ್ರೈಸ್ ಕೊಡ್ತೀಯ ಲೈಫಲ್ಲಿ. ಎಮೋಷನಲ್ ಡ್ಯಾಮೇಜ್ ಮಾಡ್ತೇವೆ ನನಗೆ. ಓಕೆ, ನಾನು ರೆಡಿ ಆಗಿಬಿಡ್ತೀನಿ. ರೆಡಿ ಆಗಿಬಿಟ್ಟು ನೆಕ್ಸ್ಟ್ ಇಲ್ಲಿ ಏನಾದನ್ನ ನೀವೇ ನೋಡ್ತೀರಾ. ಇದು ಆ್ಯಕ್ಚುಲಿ ಮಟ್ಟಿಗೋಡು ಎಲಿಫೆಂಟ್ ಕ್ಯಾಂಪ್ ಅಂದ್ಬಿಟ್ಟು ನಿಮಗೆ ಗೋಣಿಕೊಪ್ಪ ಹೋಗೋ ರೋಡಲ್ಲಿ ಸಿಗುತ್ತೆ. ಹುಣಸೂರಿಂದ ಜಸ್ಟ್ ಒಂದು 10 to 15 ಮಿನಿಟ್ಸ್, ಸಾರಿ ಒಂದು 30 ಮಿನಿಟ್ಸ್ ಡ್ರೈವು. ಕ್ಯಾಂಪ್ ತುಂಬಾ ಚೆನ್ನಾಗಿದೆ. ಪರ್ ಹೆಡ್ 100 rupees ಚಾರ್ಜ್ ಮಾಡ್ತಾರೆ. ಫೀಡಿಂಗ್ ಏನಾದ್ರು ಮಾಡ್ತೀರಾ ಅಂತಂದರೆ ಅದಕ್ಕೊಂದು ಪೇ ಮಾಡಬೇಕಾಗತ್ತೆ, ಒಂದು 50 rupees. ಬಟ್ ತುಂಬ ಚೆನ್ನಾಗಿರುತ್ತೆ. ಆನೆನ ತುಂಬ ಹತ್ತಿರದಿಂದ ನೋಡ್ಬೋದು, ಟಚ್ ಆ್ಯಂಡ್ ಫೀಲ್ ಮಾಡ್ಬೋದು. ಅದರದ್ದು ರೆಸ್ಪಾನ್ಸ್ನ ನಾವು ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಸೈಡ್ ಯಾರು ಬಂದರೆ ಅಥವಾ ಯಾರು ಈ ಕಡೆ ಆನೆನ ತುಂಬ ಹತ್ತಿರದಲ್ಲಿ ನೋಡಬೇಕು, ಈ ಮೈಸೂರು ದಸರಾಗೆ ಬಂದಾಗ ಮಿಸ್ ಮಾಡ್ಕೊಂಡಿರೋರು ಇಲ್ಲಿಗೆ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಇನ್ನು ಆನೆಗಳದ್ದು ಎಷ್ಟು ಏಜ್ ಆಗಿದೆ, ಅದರದ್ದು ಕ್ಯಾರೆಕ್ಟರ್ಸ್ಗಳೇನು, ಅದು ಬಿಹೇವಿಯರ್ ಏನು, ಅದಕ್ಕೆ ಫೀಡಿಂಗ್ ಏನೇನು ಮಾಡ್ತಾರೆ, ಎಷ್ಟು ವರ್ಷ, ಈ ಥರ ಪ್ರತಿಯೊಂದು ಡೀಟೇಲ್ಸು ಇಲ್ಲಿರೋ ಮಾವುತಗಳು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಕಂಪ್ಲೀಟ್ ಮಾಹಿತಿಗಳನ್ನ ಕೊಡ್ತಾರೆ. ನಾನು ಕೇಳೋಷ್ಟು ಮಟ್ಟಿಗೆ ಎಲ್ಲ ಪ್ರತಿಯೊಂದು ಆನೆ ಬಗ್ಗೆನೂ ಹೇಳಿದ್ರು. ತುಂಬ ಖುಷಿ ಆಯ್ತು ನನಗೂ. ಇದು ಆ್ಯಕ್ಚುಲಿ 7 ಆನೆಗಳಿದೆ. ನಮ್ಮ ಝೂ ಅಲ್ಲಿ ಒಂದು ಆನೆ ಕರ್ಕೊಂಬಂದು ಇಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅಬಿ ಅಂದ್ಬಿಟ್ಟು ಆನೆ ಹೆಸರು. ಏನೋ ಲಾಸ್ಟ್ ಟೈಮ್ ಕ್ಯಾಪ್ಚರಿಂಗ್ ಹೋಗ್ಬೇಕಾದ್ರೆ ಕಾಲೇನೋ ಗುಂಡಿ ಒಳಗೆ ಇಟ್ಬಿಟ್ಟು ಏನೋ ಪ್ರಾಬ್ಲಮ್ ಆಗಿದೆ ಅಂತ ಸ್ನಾನ ಮಾಡಿಸ್ತಾ ಇದ್ದಾರೆ. ವಿಡಿಯೋದಲ್ಲಿ ನೋಡಿದ್ದೀರಾ ಅನ್ಕೋತೀನಿ. ಸೋಮಶೇಖರನ ಆನೆಗೆ ಆ್ಯಕ್ಚುಲಿ ಒಂದೇ ದಂತ ಇರೋದು. ಅದು ಹುಟ್ಟಿದಾಗಿಂದನೂ ಒಂದೇ ದಂತ ಅಂತ ಇರೋದು. ಈ ಸತಿ ಏನೋ ಕ್ಯಾಪ್ಚರಿಂಗ್ ಹೋದಾಗ ಕಾಡಲ್ಲಿ ತುಂಬ ಬೇಲಿ ಎಲ್ಲ ಇರುತ್ತಲ್ಲ, ಸೊ ಕಣ್ಣಿಗೇನೋ ಏಟು ಬಿದ್ದಿದೆ ಲೆಫ್ಟ್ ಸೈಡು. ಸೊ ಇಲ್ಲಿರೋ ಆನೆಗಳಲ್ಲಿ ಇದು ಒಂದು 56 ವರ್ಷದ ಆನೆ. ಕಣ್ಣು ಈ ಕಡೆ ಇನ್ಫೆಕ್ಷನ್ ಆಗಿದೆಯಾ? ಅದು ಸ್ವಲ್ಪ ಕಟ್ಟಿ ಹೊಡೆದು ಬಿಟ್ಟಿದ್ದೇವೆ ನಮ್ಗೆ. ಹೌದಾ? ಅಯ್ಯೋ ಪಾಪ. ನಾಡು ಒಳಗಡೆ ಹೋಗೋದಲ್ಲ, ನಾಡು ಒಳಗಡೆ ಹೋಗೋದಕ್ಕೆ ಕಾಬರಿಗೆ ಈ ಆನೆಗಳು ಬರ್ತದಲ್ಲ, ಟೈಮಲ್ಲಿ ಹೋಯ್ತದಲ್ಲ, ಆ ಟೈಮಲ್ಲಿ ಸರಿ ಆಗುತ್ತಾ? ಸರಿ ಆಗ್ತದೆ, ಸರಿ ಆಯ್ತು. ಮೆಡಿಸನ್ ಆಗ್ತದೆ. ಮೆಡಿಸಿನ್ ಆಗ್ತದ? ಇನ್ನೇ ಇದೆ ಸಣ್ಣಜನೆ, ಇದರಲ್ಲಿ ತುದಿ ಹತ್ರನಾ? ಸ್ವಲ್ಪ ಡೇಂಜರ್ ಆಗುತ್ತೆ. ತುದಿ ಹತ್ರ ಸ್ವಲ್ಪ ಇಲ್ಲಿ ಸ್ವಲ್ಪ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ನಮ್ಮ 2 ಪುಟ್ಟಾನೆ ಆನೆಗಳು ನೋಡಿದ್ರಲ್ಲ, ಈ ಕ್ಯಾಂಪಲ್ಲಿ ಅದೇ ತುಂಬ ತೀಟೆ ಅಂತ ಹೇಳ್ತಾರೆ, ತುಂಟ ಅಂತೆ ಆನೆಗಳು ಎರಡುವೆ. ಅಕ್ಕ ತಂಗಿರು ಆ್ಯಕ್ಚುಲಿ ಇಬ್ಬರು, ಚಾಮುಂಡೇಶ್ವರಿ ಮತ್ತು ಭುವನೇಶ್ವರಿ ಅಂತ ಹೆಸರು. ತುಂಬಾ ಕ್ಯೂಟ್ ಆಗಿದೆ ಆ್ಯಕ್ಚುಲಿ ಆನೆಗಳದು. ಅಮ್ಮ ಮಗಳ ಸಿಸ್ಟರ್ಸ್ ವರ್ಷ ಚಿಕ್ಕದಕ್ಕೆ 5 ವರ್ಷ, ಇದಕ್ಕೆ 5 ವರ್ಷ ಕೊಡ್ಬೋದಾ? 50 ರೂಪಾಯಿ. ಅದು ಚೇಂಜ್ ಅವ್ರ ಹತ್ರ ಕೊಟ್ಟಿಲ್ಲ ಅವರು.
ಅದು ಬಿಟ್ರೆ ನಮ್ಮ ಅಭಿಮನ್ಯು ಇನ್ನೇನು ಬರ್ತಾನಂತೆ, ಎಲ್ಲ ಹೋಗಿದ್ದಾನೆ ಅಭಿಮನ್ಯು. ಅದೇ ಫಾರೆಸ್ಟರ್ ಇದೆ ಏನೋ ಮಾಮೂಲಿ ಬಿಟ್ಟಿರ್ತಾರೆ, ರೌಂಡ್ಸಿಗೆ ಬಿಟ್ಟಿರ್ತಾರಲ್ಲ, ಇನ್ನು ಸ್ವಲ್ಪ ಹೊತ್ತು ಬರ್ತಾರೆ ಅಂತಂದ್ರು. ನೋಡ್ತೀನಿ, ಮ್ಯಾಕ್ಸಿಮಮ್ ವೆಯ್ಟ್ ಮಾಡ್ತೀನಿ. ಭೀಮಾ ಎಷ್ಟು ಮಿಸ್ಸು. 2 days ಬ್ಯಾಕು ಟೈಗರ್ ಕ್ಯಾಪ್ಚರಿಂಗ್ ಹೋಗಿದ್ದಾರಂತೆ ನಮ್ಮ ಕೋಟೆ ಹತ್ರ ಎಲ್ಲೋ ಯಾವುದೋ ಒಂದು ಊರಲ್ಲಿ ಟೈಗರ್ ಕ್ಯಾಪ್ಚರಿಂಗ್ ಹೋಗಿದ್ದಾರೆ ಭೀಮಾ. ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಭೀಮಾನ ಎಕ್ಸ್ಪೆಕ್ಟ್ ಮಾಡ್ಕೊಂಡೇ ಬಂದಿದ್ದು. ಆ್ಯಕ್ಚುಲಿ ಈ ಕ್ಯಾಂಪಲ್ಲಿ ಭೀಮಾ ಇರುತ್ತೆ, ಸಮ್ ಟೈಮ್ಸ್ ಇಲ್ಲಿ ಇಟ್ಟಿರ್ತಾರೆ. ಭೀಮಾ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಎಲ್ಲ ಒಂದು ಅಟ್ರಾಕ್ಷನ್ ಇರೋದು ಭೀಮಾ ಇದ್ದಿದ್ರೆ. ಎಲ್ಲ ಆನೆಗಳು ಚೆನ್ನಾಗಿದೆ, ಬಟ್ ಭೀಮಾ ಅಂದರೆ ಒಂದು ನಮ್ಮ ಅರ್ಜುನ ಹೆಂಗೋ ಭೀಮನೂ ಒಂಥರ ಹಂಗೆ ನಮ್ಗೊಂದು ಸೆಂಟಿಮೆಂಟು. ಹೌದಾ? ಇದೆಷ್ಟು ವರ್ಷ ಆಯ್ತು? 16 ವರ್ಷ. ಇದು ಮದುವೆಯಿಂದಲೂ ಇಲ್ಲೇ ಇರೋದಾ? ಇಲ್ಲೇ ಇದೆ. ಕ್ಯಾಪ್ಚರ್ ಮಾಡಿದ್ದು ಬೇರೆ ಕಡೆ. ಎಷ್ಟು ವರ್ಷ ಬಂದು ಎಷ್ಟು ವರ್ಷ ಆಯ್ತು? ಇದು ಫುಲ್ ದಸರಾ ಫುಲ್ ಓಡಾಡ್ತಾ ಇದು. ಒಂದೇ ಸಾರಿ ಇದು ಮಾಡ್ಬೇಕಲ್ಲ, ಹೋಗ್ಬೇಕಾದ್ರೆ ಆಯ್ತು. ಮೊದಲನೇ ವರ್ಷ ಆಗುತ್ತೆ. ಇದೇ ಫಸ್ಟ್. ಲಾಸ್ಟ್ ಟೈಮ್ ಇದು ಅರಮನೆಯಲ್ಲಿ ಓಡಾಡ್ತಾರೆ ಯಾವ್ದು ಇದೇನೆ ಅದು. ಏನಕ್ಕೆ ಓಡಾಡ್ತಾನ ಹಂಗೆ? ಅಲ್ಲ ನೈಟ್ ಅಲ್ವಾ? ಅದು ಏನಾಗಿರ್ಬೋದು ಸರ್, ಅಲ್ಲಿ ಸ್ಟೇಜ್ ಅಲ್ಲಿ ಇದಾಕಿರೋ ಸರ್ ಕುರ್ಚಿಗಳು. ಜನಗಳು ಏನ್ ಮಾಡೋದಂತ ಒಂದೇ ಸರಿ ದಡ ದಡ ಅಂತ ಓಡ್ಬಿಟ್ರಂತೆ. ಗಾಬರಿ ಆಗ್ಬಿಟ್ಟೈತೆ. ಅಶೋಕ ಆ ಕಡೆ ದಿಷ್ಟಿ ಜಾಸ್ತಿ. ಆನೆಗೆ ಅಲ್ಲಿರ್ತದ? ನಾಲ್ಕಲ್ಲು ಒಳಗಡೆ ಇರ್ತದ? ಕೇಳೇ ನಂಗೆ, ನಾನು ನೋಡೇ ಇಲ್ಲ. ದಂತ ಬಿಟ್ರೆ ನಾನು ಕೇಳೇ ಇಲ್ಲ ಯಾರ ಹತ್ರ. ಅದಕ್ಕೆ ನಾಲ್ಕಲ್ಲು ಕೋರೆ ಅಂದ್ರೆ ಇದು ದೌಡ ಹೇಳ್ತಾರ. ಚಿಕ್ಕದು. ಒಂದಲ್ಲಿ ದಪ್ಪ ಇರುತ್ತೆ. ಮೇಲ್ಗಡೆಗೆ ಹಿಂಗೆ, ಈ ಕಡೆಗೆ ಈ ಕಡೆಗೆ ಈ ಕಡೆಗೆ ಮೇಲೆ 2, ಕೆಳಗಡೆ 2. ಇಷ್ಟಾಗಲ್ಲ ಇದು. ಓಡಿಸ್ಬೇಕಲ್ಲ.